ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲ್ಯಾಬ್. ಇವತ್ತು ನಾನು ಗೋಕರ್ಣದಲ್ಲಿರುವಂಥ ಒನ್ ಆಫ್ ದಿ ಫೇಮಸ್ ಬೀಚ್ ಓಮ್ ಬೀಚ್ಗೆ ಬಂದಿದ್ದೀನಿ. ಸೊ ಈ ಬೀಚಲ್ಲಿ ಏನು ಫೇಮಸ್ ಅಂದರೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಸೊ ಅದೇ ಜೆಟ್ಸ್ಕಿ ಇದೆ, ಬೋಟಿಂಗ್ ರೈಡ್ ಇದೆ, ಇಲ್ಲಿ ಇನ್ನೂ ಏನೇನೆಲ್ಲ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಈ ಒಂದು ಬೀಚ್ನ ಓಮ್ ಬೀಚ್ ಅಂತ ಯಾಕೆ ಕರೀತಾರೆ ಅಂದರೆ ಈ ಬೀಚು ನೋಡೋದಕ್ಕೆ ಓಮ್ ಶೇಪಲ್ಲಿ ಇರುತ್ತೆ. ಸೊ ನಾವು ಇಲ್ಲಿಂದ ನೋಡಿದಾಗ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಮೇ ಬಿ ನೀವೇನಾದರೂ ಡ್ರೋನ್ ಶಾಟಲ್ಲೋ ಅಥವಾ ಸ್ವಲ್ಪ ಹೈಟಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ಈ ಬೀಚು ಓಮ್ ಶೇಪಲ್ಲಿ ಇರೋದನ್ನು ನೋಡಬಹುದು. ಈ ಓಮ್ ಬೀಚು ಬೇರೆ ಬೀಚ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ನೋಡ್ತಿರ್ಬೋದು ಅಲ್ಲಲ್ಲಿ ರಾಕ್ಸ್ಗಳಿದೆ. ಸೊ ಈ ಬೀಚ್ಗೆ ಬಂದಾಗ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಗೇಮ್ಸ್ಗಳಿದೆ, ವಾಟರ್ ರೈಡ್ಸ್ಗಳಿದೆ, ಅದನ್ನೆಲ್ಲ ಆಡಿಕೊಂಡು ರಾಕ್ಸ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಐ ಥಿಂಕ್ ಈವ್ನಿಂಗ್ ಟೈಮಲ್ಲಿ ಏನಾದರೂ ಬಂದಾಗ ಸನ್ಸೆಟ್ ನೋಡಬೇಕು ಅಂದರೆ ರಾಕ್ಸ್ ಮೇಲೆ ಕೂತ್ಕೊಂಡು ಸನ್ಸೆಟ್ ನೋಡ್ತಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಈಗ ನೆಕ್ಸ್ಟು ನಾನು ಏನೇನೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಒಂದು ಸ್ವಲ್ಪ ಬೋಟ್ ರೈಡು, ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ ಅಂತ ಶುರು ಮಾಡೋಣ. ಫಾಲೋ ಮೀ. ಇವಾಗ ನಾವು ಬೋಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪರ್ ಹೆಡ್ 300 ರುಪೀಸ್ ತೊಗೊತಾರೆ. ಸೊ ಇದರಲ್ಲಿ ನಾವು ಆಫ್ ಮೂನ್ ಬೀಚು, ಪ್ಯಾರಡೈಸ್ ಬೀಚು, ಹಾಗೆ ಲೈಟ್ ಹೌಸ್ನ ನೋಡ್ಬೋದು. ಜೊತೆಗೆ ಅಲ್ಲೇನೋ ಡಾಲ್ಫಿನ್ಸ್ ಇದ್ರೆ ಅದು ಕೂಡ ನೋಡ್ಬೋದು. ಸೊ ಬನ್ನಿ ಹೋಗೋಣ. ಬೋಟ್ ಜರ್ನಿ ಬಂದ್ಬಿಟ್ಟು 1/2 ಅವರ್ ತಗೊಳತ್ತೆ. ಸೊ 1/2 ಅವರಲ್ಲಿ ನಾವು 3 to 4 ಪ್ಲೇಸಸ್ನ ನೋಡ್ಕೊಂಡು ಬರ್ಬೋದು. ಬೀಚ್ ಏನು ನೋಡ್ತಾ ಇದ್ದೀರಾ, ಇದನ್ನು ಆಫ್ ಮೂನ್ ಬೀಚ್ ಅಂತ ಹೇಳಿ ಕರೀತಾರೆ. ಬಟ್ ಇಲ್ಲಿ ಆಟ ಆಡೋದು ಅಷ್ಟು ಸೇಫ್ ಇಲ್ಲ, ಸ್ವಲ್ಪ ಡೀಪ್ ಇದೆ ಅಂತ ಹೇಳ್ತಾರೆ. ಸೊ ಆಫ್ಟರ್ ಸೆಪ್ಟೆಂಬರ್ ಏನಾದರೂ ಬಂದಾಗ ಅವಾಗ ಇಲ್ಲಿ ಆಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಓಕೆ, ಇನ್ನೊಂದೇನೆಂದರೆ ನೀವು ಇದನ್ನು ಕುಡ್ಲ ಬೀಚಿಂದ ಇರ್ಬೋದು ಅಥವಾ ಓಮ್ ಬೀಚಿಂದ ಇಲ್ಲಿಗೆ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಬರ್ಬೋದು. ಅದಕ್ಕೊಂದು 10 to 15 ಮಿನಿಟ್ಸ್ ಟ್ರೆಕ್ಕಿಂಗ್ ಆಗುತ್ತೆ. ಸೊ ಹಾಗಾದ್ರೂ ಬರ್ಬೋದು. ಅಥವಾ ನೀವು ಬೋಟಲ್ಲಿ ಏನಾದರೂ ಬಂದರೆ ಅವ್ರದ್ದು ರಿಕ್ವೆಸ್ಟ್ ಮಾಡಿದ್ರೆ ಡ್ರಾಪ್ ಮಾಡ್ತಾರೆ. ಬಟ್ ಹೋಗಬೇಕಾದ್ರೆ ನೀವೇ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಮತ್ತು ಏನಾದರೂ ಇಶ್ಯೂಸ್ ಇದ್ದರೆ ಅದು ನೀವೇ ಫೇಸ್ ಮಾಡಬೇಕಾಗತ್ತೆ. ಸೊ ಹುಷಾರಾಗಿ ಹೋಗೋದು ಬರೋದು ನಿಮಗೆ ಬಿಟ್ಟಿದ್ದು. ಬಟ್ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಆಡಂಗಿದ್ರೆ ಆಡ್ಕೊಂಡು ಬರ್ಬೋದು. ಬಟ್ ಈ ಜೂನ್, ಜುಲೈ, ಆಗಸ್ಟ್ ಈ ಮಂತಲ್ಲೆಲ್ಲ ರೈನಿ ಸೀಸನ್ ಇರೋದ್ರಿಂದ ಅಷ್ಟೊಂದು ಸೇಫ್ ಅಲ್ಲ. ಮತ್ತು ವಾಟರ್ ಬೋಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡ್ತಾರೆ. ಸೊ ಅದಾದಮೇಲೆ ಇದ್ರ ಸೀಸನ್ ಬಂದು ಆಫ್ಟರ್ ಸೆಪ್ಟೆಂಬರ್ ಮೇಲೇ ಶುರು ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ನೀವು ಈ ಬೋಟ್ ರೈಡ್ ಮಾಡ್ಬೋದು, ಇವನ್ನೆಲ್ಲ ನೋಡ್ಬೋದು. ಅದು ಚೆನ್ನಾಗಿರುತ್ತೆ. ಈ ಬೀಚ್ನ ಆಫ್ ಮೂನ್ ಬೀಚ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಇದು ನೋಡೋಕ್ಕೆ ಅರ್ಧ ಚಂದ್ರ ಥರ ಕಾಣಿಸುತ್ತೆ. ಸೊ ನೀವು ತುಂಬ ಹೈಟಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಡ್ರೋನ್ ಶಾಟಲ್ಲೋ ಅಥವಾ ಬೇರೆದ್ರಲ್ಲಿ ಏನಾದರೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನು ಆಫ್ ಮೂನ್ ಬೀಚ್ ಅಂತ ಹೇಳಿ ಕರೀತಾರೆ. ಇಲ್ಲೇನು ನೋಡ್ತಾ ಇದ್ದೀವಿ, ಈ ಬೀಚ್ನ ಪ್ಯಾರಡೈಸ್ ಬೀಚ್ ಅಂತ ಕೇಳ್ತಾರೆ. ಏನಂತೆ ಇಲ್ಲಂತಲ್ಲ ಈಗ ಮತ್ತೆ ಜಾಗನೇ ಬಿಡಲ್ಲ. ಈಗ ನಮ್ದು ಲಾಸ್ಟ್ ಟೈಮ್ ಬೈಕಲ್ಲಿ ಏನೋ ಬರಲ್ಲ, ಬಂದು ಒಂದು ಹೋಟೆಲ್ ಬರ್ಬೇಕಿಲ್ಲ ಅಂದ್ರೆ ಮೇಲ್ಗಡೆಯಿಂದ ವಾಕ್ ಮಾಡ್ಬೇಕಾಗುತ್ತೆ. 4 ಹೋಟೆಲ್ಸ್ ಇದೆ, ಫ್ರೆಂಡ್ಸ್ ಹೋಗ್ತಾ ಇಲ್ಲ, ಎಲ್ಲ ಸೋಲೋ. ಇದು ಪ್ರೈವಸಿ ಬೀಚು, ಯಾರು ಡಿಸ್ಟರ್ಬೆನ್ಸ್ ರೂಮ್ ಇದೆ. ನ್ಯಾಚುರಲ್ ಈ ಥರ ನ್ಯಾಚುರಲ್ ರೂಮ್ ಥರ ಬರಲ್ಲ, ಈ ಥರ ಬರ್ತದೆ. ಬಟ್ಲಡಿ ಈ ಥರ ಬಟ್ಟಲು ಬರ್ತದೆ, ಆ ಥರ ಬರ್ತದೆ.
ತೆಲಂಗಾಣದಲ್ಲಿರೋಂಥ ಬೀಚ್ಗಳೆಲ್ಲ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಓಮ್ ಬೀಚ್ ಅಂತ ಇದೆ. ಏನಕ್ಕೆ ಓಮ್ ಬೀಚ್ ಅಂತಾರೆ ಅಂದರೆ ಅದು ನೋಡೋದಕ್ಕೆ ಓಮ್ ಶೇಪಲ್ಲಿರುತ್ತೆ. ಹಾಫ್ ಮೂನ್ ಬೀಚ್ ಅಂತ ಕರೀತಾರೆ. ಆ ಬೀಚ್ ಯಾಕೆ ಹಾಫ್ ಮೂನ್ ಅಂತಾರೆ ಅಂದರೆ ಅದು ನೋಡೋದಕ್ಕೆ ಹಾಫ್ ಮೂನ್ ಶೇಪಲ್ಲಿರುತ್ತೆ. ಹೀಗೆ ಒಂದೊಂದು ಬೀಚ್ಗೆ ಒಂದೊಂದು ಹೆಸರಿಂದ ಕರೀತಾರೆ. ಒಂಥರ ಚೆನ್ನಾಗಿದೆ. ಇನ್ನೊಂದೇನೆಂದರೆ ಒಂದೊಂದು ಬೀಚಿಂದ ಇನ್ನೊಂದು ಬೀಚ್ಗೆ ನೀವು ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಅರೌಂಡ್ 15 to 20 ಮಿನಿಟ್ಸ್ ಆಗುತ್ತೆ. ನೀವು ಫೋಟೋ ಕ್ಲಿಕ್ ಮಾಡ್ಕೊತೀರಾ ಅಥವಾ ಸ್ವಲ್ಪ ರೆಸ್ಟ್ ಮಾಡ್ತೀರಾ ಅಂದ್ರಲ್ಲ ನಿಮ್ಗೊಂದು ಹಾಫ್ ಆನ್ ಅವರ್ ಟೈಮ್ ಹಿಡಿಯುತ್ತೆ. ಸೊ ಇದರಲ್ಲಿ ಕೆಲವರು ಈ ಥರ ಕ್ಯಾಂಪ್ ಕೂಡ ಮಾಡ್ತಾರೆ, ಟ್ರೆಕ್ಕಿಂಗ್ ಕ್ಯಾಂಪು. ಸೊ ನೀವು ಒಂದು ಬೀಚಿಂದ ಇನ್ನೊಂದು ಬೀಚ್ಗೆ ಟ್ರೆಕ್ಕಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಪ್ಯಾರಾಗ್ಲೈಡ್ ಕೂಡ ಇದೆ. ಪ್ಯಾರಾಗ್ಲೈಡ್ ಕೂಡ ಮಾಡ್ಬೋದು ಇಷ್ಟಪಡೋರು. ಜಾಸ್ತಿ ಇದೆ ಅಂತ ಅನಿಸ್ತದೆ. ಇಲ್ಲಿ ಮಜ್ಜಿಗೆನೋ ಮಾರ್ತಾ ಇದ್ದಾರೆ, ಸ್ವಲ್ಪ ಅದು ಕುಡ್ಕೊಂಬರೋಣ ಬನ್ನಿ. ಮಜ್ಜಿಗೆ ಇದೆಯಾ? ಕುಡಿ. ಎಷ್ಟು? ನೀಗೊಂದು ಕುಡಿತೀಯಾ? 2 ತಗೊಳ್ಳ? 2 ಕುಡಿ. ಮಡಿಕೆಯಿಂದ ಮಾಡಿರೋದಲ್ಲ, ಚೆನ್ನಾಗಿರುತ್ತೆ. ಓಮ್ ಬೀಚ್ಗೆ ಬಂದು ಸಖತ್ತಾಗಿ ಎಂಜಾಯ್ ಮಾಡಿದೆ. ವಾಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಅದೆಲ್ಲ ಮಾಡಿ ತುಂಬಾ ಖುಷಿ ಆಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.